ಶ್ರೀರಾಮಕೃಷ್ಣರು ಗಣೇಶನ ಬಗ್ಗೆ ಈ ಕೆಳಗಿನ ಕಥೆಯನ್ನು ಹೇಳಿದರು. ಒಂದು ದಿನ ಗಣೇಶ, ಶಿವನ ಮಗ, ತನ್ನ ಉಗುರಿನಿಂದ ಬೆಕ್ಕನ್ನು ಕೆರೆದನು. ಮನೆಗೆ ಹಿಂದಿರುಗಿದ ನಂತರ ಗಣೇಶನು ತನ್ನ ದೈವಿಕ ತಾಯಿ ಪಾರ್ವತಿಯ ಕೆನ್ನೆಯ ಮೇಲೆ ಗೀರಿನ ಗುರುತು ಇರುವುದನ್ನು ಗಮನಿಸಿದನು. ಇದನ್ನು ನೋಡಿದ ಗಣೇಶನು ಅವಳನ್ನು ಕೇಳಿದನು, ಅಮ್ಮ, ನಿನ್ನ ಕೆನ್ನೆಯ ಮೇಲೆ ಈ ಕೊಳಕು ಗಾಯ ಹೇಗೆ ಬಂತು? ಹಿಂದೂ ಪುರಾಣಗಳಲ್ಲಿ ಬ್ರಹ್ಮಾಂಡದ ತಾಯಿ ಎಂದು ಪರಿಗಣಿಸಲ್ಪಟ್ಟ ಪಾರ್ವತಿ ದೇವಿಯು, ಇದು ನಿನ್ನ ಕೈಯ ಕೆಲಸ, ಇದು ನಿನ್ನ ಉಗುರಿನ ಗಾಯ. ಗಣೇಶನು ಆಶ್ಚರ್ಯದಿಂದ ಕೇಳಿದನು, ಅಮ್ಮ, ಅದು ಹೇಗೆ? ನಾನು ನಿನ್ನನ್ನು ಯಾವ ಸಮಯದಲ್ಲಾದರೂ ಗೀಚಿದ ನೆನಪಿಲ್ಲ. ತಾಯಿ ಉತ್ತರಿಸಿದಳು, ಕಂದ, ಇಂದು ಬೆಳಿಗ್ಗೆ ನೀನು ಬೆಕ್ಕನ್ನು ಹೊಡೆದ ಸಂಗತಿಯನ್ನು ಮರೆತಿದ್ದೀಯಾ? ಗಣೇಶನು, ಹೌದು, ನಾನು ಬೆಕ್ಕನ್ನು ಹೊಡೆದೆ, ಆದರೆ ನಿನ್ನ ಕೆನ್ನೆಗೆ ಗಾಯ ಹೇಗೆ ಬಂತು? ಮಾತು ಉತ್ತರಿಸಿದನು, ಪ್ರಿಯ ಮಗುವೆ, ಈ ಜಗತ್ತಿನಲ್ಲಿ ನಾನು ಹೊರತುಪಡಿಸಿ ಬೇರೇನೂ ಇಲ್ಲ. ಇಡೀ ಸೃಷ್ಟಿ ನಾನು. ನೀನು ಯಾರನ್ನು ನೋಯಿಸಿದರೂ ನನಗೆ ಮಾತ್ರ ನೋವುಂಟು ಮಾಡಿದೆ. ಇದನ್ನು ಕೇಳಿ ಗಣೇಶನಿಗೆ ತುಂಬಾ ಆಶ್ಚರ್ಯವಾಯಿತು ಮತ್ತು ನಂತರ ಅವನು ಎಂದಿಗೂ ಮದುವೆಯಾಗದಿರಲು ನಿರ್ಧರಿಸಿದನು. ಯಾಕೆಂದರೆ ಅವನು ಯಾರನ್ನು ಮದುವೆಯಾಗಬಹುದು? ಪ್ರತಿಯೊಬ್ಬ ಮಹಿಳೆಯೂ ಅವನಿಗೆ ತಾಯಿಯಾಗಿದ್ದಳು. ಹೀಗೆ ಮಹಿಳೆಯ ಮಾತೃತ್ವವನ್ನು ಅರಿತುಕೊಂಡ ಅವರು ಮದುವೆಯನ್ನು ತ್ಯಜಿಸಿದರು. ಶ್ರೀರಾಮಕೃಷ್ಣರು, ನಾನು ಗಣೇಶನಂತೆ. ನಾನು ಪ್ರತಿಯೊಬ್ಬ ಮಹಿಳೆಯನ್ನು ನನ್ನ ದೈವಿಕ ತಾಯಿ ಎಂದು ಪರಿಗಣಿಸುತ್ತೇನೆ ಎಂದು ತೀರ್ಮಾನಿಸಿದರು. ಸ್ವಾಮಿ ಶಾರದಾನಂದರ ಶ್ರೀರಾಮಕೃಷ್ಣ ಮತ್ತು ಅವರ ದೈವಿಕ ನಾಟಕ ಸ್ವಾಮಿ ಚೇತನಾನಂದರಿಂದ ಅನುವಾದಿಸಲಾಗಿದೆ.